ಯಾರಾದರೂ ಹೊಸ್ದಾಗಿ ಮದುವೆ ಆಗಿದ್ದು ಏನಾದ್ರು ಸಿಹಿ ಮಾಡವ ಅಂತಂದರೆ ಈ ರೀತಿ ಒಂದ್ಸಲ ಪಾಯಸ ಮಾಡಿಕೊಡಿ. ಎಷ್ಟು ಚೆನ್ನಾಗಿರುತ್ತೆ. ಬ್ಯಾಚುಲರ್ ಕೂಡ ಮಾಡ್ಕೋಬೋದು, ಬೇಗ ಕೂಡ ಆಗುತ್ತೆ. ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಮಾಡೋದು ಕೂಡ ಈಸಿ ಇದೆ, ತುಂಬ ಸುಲಭ. ಒಂದ್ಸಲ ಬೆಲ್ಲದ ಶಾವಿಗೆ ಪಾಯಸ ಟ್ರೈ ಮಾಡಿ ನೋಡಿ. ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. 1 ಕಪ್ಪಷ್ಟು ಶಾವಿಗೆ ತೊಗೊತಾ ಇದ್ದೀನಿ, ಒಂದಚ್ಚು ಬೆಲ್ಲ ತೊಗೊತಾ ಇದ್ದೀನಿ, ಸ್ವಲ್ಪ ಗೋಡಂಬಿ ತೊಗೊತಾ ಇದ್ದೀನಿ, ಸ್ವಲ್ಪ ಬಿಳಿ ಎಳ್ಳು ತೊಗೊತಾ ಇದ್ದೀನಿ, ಸ್ವಲ್ಪ ಒಣ ದ್ರಾಕ್ಷಿ ತೊಗೊತಾ ಇದ್ದೀನಿ, ಬೀಜ ಸ್ವಲ್ಪ, ಕುಂಬಳಕಾಯಿ ಚಿನ್ನೆಕಾಯಿ ಅಂತಾರೆ ಕೆಳಗಡೆ, ಅದ್ರ ಬೀಜ ಸ್ವಲ್ಪ ತೊಗೊತಾ ಇದ್ದೀನಿ, ಸ್ವಲ್ಪ ತುಪ್ಪ, ಇರೋ ಬೇಳೆ 1 ಬಟ್ಲಷ್ಟು ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿ ಸ್ವಲ್ಪ ತೊಗೊತಾ ಇದ್ದೀನಿ, ಸ್ವಲ್ಪ ಏಲಕ್ಕಿ ಮಾಡ್ಕೊತಾ ಇದ್ದೀನಿ. ಉರಿ ಆಗಿದೆ, ಬಾಣಲೆ ಬಿಸಿಗೆ ಇಡ್ತಾ ಇದ್ದೀನಿ. ಇವಾಗ ಬಾಣಲೆ ಬಿಸಿಯಾಗಿದೆ, ತುಪ್ಪ ಹಾಕ್ಕೊತಾ ಇದ್ದೀನಿ, ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಇವಾಗ ಶಾವಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಶಾವಿಗೆ ಸ್ವಲ್ಪ ಹುರ್ಕೋಬೇಕು. ಈ ರೀತಿ ಪಾಯಸ ಒಂದ್ಸಲ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಕುಂಬಳಕಾಯಿ ಬೀಜ ಹಾಕ್ಕೊತಾ ಇದ್ದೀನಿ. ಇವಾಗ ಕಲ್ಲಂಗಡಿ ಹಣ್ಣಿನ ಬೀಜ ಹಾಕ್ಕೊತಾ ಇದ್ದೀನಿ. ಇವಾಗ ಒಣ ದ್ರಾಕ್ಷಿ, ಎಳ್ಳು ಎಲ್ಲವನ್ನು ಹುರ್ಕೋಬೇಕು. ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲದ ಬದಲು ಸಕ್ಕರೆ ಬೇಕಾದ್ರೆ ಹಾಕ್ಕೋಬೋದು ನೀವು. ಇವೆಲ್ಲ ಸ್ವಲ್ಪ ಬ್ರೌನ್ ಬಣ್ಣ ಬರೋವರೆಗೂ ಹುರ್ಕೋಬೇಕು. ಹುರಿದಾಗಿದೆ, ಸಾಕು. ಇದ್ದೀನಿ ಬಿಸಿ ನೀರು. ಶಾವಿಗೆ ಸ್ವಲ್ಪ ಬೇಕೆಳ್ಳಿ, ಏಲಕ್ಕಿ ಹಾಕ್ತಾಯಿದ್ದೀನಿ. ಇವಾಗ ನೀರು 1 ಕಪ್ಪು ಶಾವಿಗೆಗೆ 2.5 ಕಪ್ಪಿನಷ್ಟು ಹಾಕಿದರೆ ಸಾಕಾಗುತ್ತೆ, ದಪ್ಪ ಸರಿಯಾಗುತ್ತೆ. ತೆಳು ಬೇಕು ಅಂದರೆ ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಳ್ಳಿ. ಟೇಸ್ಟು ಚೆನ್ನಾಗಿ ಬೆಂದಾಗ ದಪ್ಪ ಸರಿ ಹೋಗುತ್ತೆ. ಅಷ್ಟು ಹಾಕಿದರೆ ಶಾವಿಗೆ ಪಾಯಸ ಚೆನ್ನಾಗಾಗುತ್ತೆ. ಶಾವಿಗೆ ಬೇಕೆ ಅಂತ ಬಂತು, ಬೇಯಿಸಿರೋ ಬೇಳೆ ಹಾಕ್ತಾಯಿದ್ದೀನಿ. ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ಒಂದ್ಸಲ ಈ ರೀತಿ ಪಾಯಸ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತೊಂದ್ಸಲ ನೀವೇ ಮಾಡ್ಕೊತೀರಾ. ಬೇಗ ಕೂಡ ಆಗುತ್ತೆ, ಒಂದು 10-15 ನಿಮಿಷದೊಳಗಡೆ ಮಾಡ್ಕೊಂಬಿಡ್ಬೋದು. ಯಾರಾದರೂ ಮನೆಗೆ ನೆಂಟರು ಬಂದಾಗ ಈ ಥರ ಮಾಡಿಕೊಡಿ, ಎಷ್ಟು ಚೆನ್ನಾಗಿರುತ್ತೆ.
ಬಾಯಲ್ಲಿಟ್ಟರೆ ಕರಗೋಗೋ ಥರ ಇರುತ್ತೆ ಪಾಯಸ. ಒಂದು ಸಲ ಮನೇಲಿ ನೀವು ಮಾಡಿ ನೋಡಿ, ಇನ್ನೊಂದು ಸಲ ನೀವೇ ಕೂಡ ಮಾಡ್ಕೊತೀರಾ. ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಟೇಸ್ಟು ರುಚಿ ಅಂತೂ ಸಖತ್ತಾಗಿರುತ್ತೆ. ಕೊನೆಯಲ್ಲಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ಇವಾಗ. ಪಾಯಸ ರೆಡಿ ಆದಂಗೆ ಆಯಿತು. ಇಷ್ಟ ಆದರೆ ಪಾಯಸ ಆದಂಗೆ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರಾದ್ರು ಬಂದಾಗ ಈ ರೀತಿ ಪಾಯಸ ಒಂದು ಸಲ ಮಾಡಿಕೊಟ್ಟು ನೋಡಿ, ಇನ್ನೊಂದು ಸಲ ನೀವೇ ಕೂಡ ಟ್ರೈ ಮಾಡ್ತೀರಾ. ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ.